ನೋಡಿ ಚೆಕ್ ಪೋಸ್ಟಲ್ಲಿ ಇವಾಗ ಆ ಕಡೆ ಕೇರಳ, ಇದು ಕೇರಳನೇ ಆ್ಯಕ್ಚುಲಿ. ನೋಡಿ ಫೈಲ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಟ್ಯಾಕ್ಸ್ ಕಟ್ಟೋಕ್ಕೆ. ಆನೆಗಳಂತೂ ಫ್ಯಾಮಿಲಿ ಜೊತೆ ಗ್ರೌಂಡ್ ಟೇಬಲ್ ಮೀಟಿಂಗು ನೈಟು ಆಗ್ತಿದ್ವು. ಎಲ್ಲ ನಾನೇ ನೋಡಿಕೊಂಡು ಮೀಟ್ ಮಾಡಿ ಅದ್ರ ಜೊತೆ ಮಾತಾಡಿಸಿ ಟಾಟಾ ಬಾಯ್ ಹೇಳಿ ಬಂದು ಇವಾಗ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟೈಮ್ ಬೇರೆ ಆಗಿದೆ. ಎಲ್ಲ ಗಡಿ ನೋಡಿ ಹೆಂಗೆ ನಿಂತಿದ್ದೇವೆ ಅಂತ. ಈಗ 12 ಗಂಟೆ ಕಾಯಿಸ್ತಿರೋದು. ಡೇಟ್ ಚೇಂಜ್ ಆಗುತ್ತಲ್ಲ. ಅದು ಇವರಿಗೆ ನೋಡಿ ಇವಾಗ ನಾವು ಟ್ಯಾಕ್ಸ್ ಕಟ್ಟಿ ಹೊರಡೋದಷ್ಟೇ. ಇಲ್ಲಿ ನೋಡಿ ಆ ಕಡೆಯಿಂದ ಆಪ್ರೇಟ್ ಮಾಡೋದು, ಇದೆತ್ತದು ಫುಲ್ಲು ಫಾರೆಸ್ಟ್ ಗೇಟು. ನೋಡಿ ಈ ಕಡೆ ಗೇಟ್ ಕ್ಲೋಸ್ ಅಲ್ಲ, ಎಲ್ಲ ಮಲಗಿದ್ದಾರೆ. ಲೇಟಾಗಿ ಬಂದರೆ ಇದೇ ಗತಿ ನಮಗೂ ಆಗೋದು. ಹಿಂಗೆ ಸೈಡ್ ಯಾಕೆ ಮಲ್ಕೋಬೇಕಷ್ಟೇ, ಇಲ್ಲಾಂದರೆ ಬೇರೆ ಕಡೆಯಿಂದ ಬರ್ಬೇಕಷ್ಟೇ. ಫಾರೆಸ್ಟ್ ಗೇಟ್ ಗುರು 9 ಗಂಟೆಗೆ ಕ್ಲೋಸು. ಅದಕ್ಕೆ ಎಲ್ಲರೂ ಹಂಗೆ ಹೊಡ್ಕೊಂಬರೋದು ಗಾಡಿನ. ನಾವು ಹಂಗೆ ಹೊಡ್ಕೊಂಡ್ಬಂದು ಸದ್ಯ ನಾವೆಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಚೆಕ್ ಪೋಸ್ಟಲ್ಲಿ ಅಲ್ಲೂ ಅಷ್ಟೇ ನಾವು 12 ಟ್ಯಾಕ್ಸ್ ಕಟ್ಟಿದ್ವಿ. ಬೇಗ ಆಯಿತು, ಬೇಗ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ, ಬೇಗ ಏನಿಲ್ಲ, ಟೈಮ್ ಆಗಿದೆ, ಹೋಗ್ತಾ ಇದ್ದೀವಿ. ಹೋಗ್ಬೇಕಷ್ಟೇ ಇವಾಗ. ಆನೆ ಜಿಂಕೆ ಎಲ್ಲ ರೋಡಲ್ಲಿ ಎಲ್ಲದನ್ನು ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಘಾಟ್ ಅಂತೂ ಸ್ಟಾರ್ಟ್ ಆಯಿತು, ಕ್ಯಾಲಿಕೇಟ್ ಘಾಟು. ಹೋಗ್ತಾ ಇದ್ದೀವಿ, ಇಳಿತಾ ಇದ್ದೀವಿ ನಾವು. ಆ ಕಡೆಯಿಂದ ಹತ್ತೋದು, ಈ ಕಡೆಯಿಂದ ಇಳಿಯೋದು. ಫುಲ್ ಹೆವಿ ಅಂದರೆ ಹೆವಿ ಡಿಪ್ಪುಗಳು ನೋಡಿ. ಎಲ್ಲ ಹಿಂಗೆ ಇಟ್ಕೊಂತಿದ್ದಾರೆ ನೋಡಿ. ಫುಲ್ ಕೆಳಗಡೆ ಇರೋದು. ಟೈಮು 1 ಗಂಟೆ 23 ನಿಮಿಷ. ಘಾಟಿ ಇಳಿಸ್ಕೊ ಬಂದ್ವಿ. ನೋಡಿ ಕೆಳಗಡೆ ಎಲ್ಲ ಕೆಲವು ಅಂಗಡಿಗಳು ಓಪನ್ ಇದ್ದಾವೆ. ನಾವು ಹಂಗೆ ಒಂದು ಲೈಟಾಗಿ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಲೈನರ್ ಸ್ವಲ್ಪ ಹೀಟಾಗಿದ್ದಾವೆ ಲೈಟಾಗೆ. ಓಕೆ, ಒಂದು 10 ನಿಮಿಷ ಕೂಲಾಗಿ ಬಿಟ್ಟು ನಾವು ಟೀ ಕುಡ್ಕೊಂಡು ಹೋಗೋದೆ ಇವಾಗ. ಇವತ್ತು ಘಾಟ್ ಮಾತ್ರ ಫುಲ್ ಫ್ರೀ ಇತ್ತು. ಆರಾಮಾಗಿ ಬಂದ್ವಿ, ಏನು ಜಾಮೀನಾಗಿದ್ದಿಲ್ಲ. ಆರಾಮಾಗಿ ಬಂದ್ವಿ. ಇನ್ನೇನು ಇವಾಗ ಹೋಗೋದೊಂದೇ. ಒಂದು 10 ನಿಮಿಷ ಗಾಡಿ ಕೂಲಾಗಲಿ. ಲೈನರೆಲ್ಲ ಹೀಟಾಗಿದ್ದಾವೆ. ಟೈಮು 2 ಗಂಟೆ 18 ನಿಮಿಷ ಆಗಿದೆ. ಇವಾಗ ಮಂಗಳೂರು ಕೊಚ್ಚಿ ಹೈವೇಗೆ ಬಂದು ಸೇರ್ಕೊಂಡ್ವಿ. ನೋಡಿ ಇದು ಕೇರಳದಲ್ಲಿ ಮಾತ್ರ ನೈಟ್ ಅಷ್ಟೇ ಗಾಡಿ ಓಡಿಸೋಕ್ಕೆ ಚಂದ. ಟೈಮ್ ಕರೆಕ್ಟಾಗಿ 2 ಗಂಟೆ 18 ನಿಮಿಷ ಆಗಿದೆ. ಇವಾಗ ಮಂಗಳೂರು ಕೊಚ್ಚಿ ಹೈವೇಗೆ ಬಂದು ಸೇರ್ಕೊಂಡ್ವಿ. ನೋಡಿ ನೈಟು ಸ್ವಲ್ಪ ರಶ್ ಇದೆ ಹೈವೇ. ಗುರು ಕೇರಳದಲ್ಲಿ ಮಾತ್ರ ಗಾಡಿನ ನೈಟ್ ಓಡ್ಸೋಕೆ ಅಷ್ಟೇ ಚಂದ. ಡೇಲಿ ಏನಾದರೂ ಓಡಿಸ್ತೀವಿ ಅಂದರೆ ಗಂಟೆಗೆ ಒಂದು 25-30 ಕಿಲೋಮೀಟ್ರ್ ಅಷ್ಟೇ ಓಡಿಸ್ಬೋದು, ಬಿಟ್ಟರೆ ಆಗೋದೇ ಇಲ್ಲ. ಯಾಕಂದರೆ ಹೆವಿ ಅಂದರೆ ಹೆವಿ ರಶ್ಶು. ಇಲ್ಲೇನು ಖಾಲಿ ಐತಿ,
ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮು ನಾಳೆ ಡೇ ಟೈಮಲ್ಲಿ ಬಂದು ನೋಡಿದ್ರೆ ಮುಗೀತು, ಫುಲ್ಲು ರಶ್ ಇರುತ್ತೆ. ಅಷ್ಟು ಟ್ರಾಫಿಕ್ ಗುರು, ಇಲ್ಲೆಲ್ಲ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಅದಕ್ಕೆ ನೈಟೇ ಎಲ್ಲರೂ ಓಡಿಸೋದು. ಇಲ್ಲಿ ಶಬರಿಮಲೆ ಹೋಗೋರು ಪ್ರತಿಯೊಬ್ರು ನೈಟೇ ಹಿಂಗೆ ಹೋಗ್ಬಿಡ್ತಾರೆ. ನಾವು ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿಗಳೆಲ್ಲರೂ ಫಿಲಮ್ ನೋಡ್ತಿದ್ದಾರೆ, ಕೆಲವರು ಮಲಗಿದ್ದಾರೆ. ನಮಗೆ ನಿದ್ದೆ ಏನು ಬರ್ತಿಲ್ಲ, ಹೋಗ್ತಾ ಇದೀವಿ. ಆರು ಗಂಟೆ 7 ನಿಮಿಷಕ್ಕೆ ನೋಡಿ ವೆದರ್ ಹೆಂಗೈತೆ. ಇವಾಗ ಸ್ಟಾರ್ಟ್ ಆದವು 6 ಗಂಟೆಯಿಂದ. ಇನ್ನೇನು ಎಲ್ಲ ಜಾಮ್ ಆಗ್ತವೆ, ಟ್ರಾಫಿಕ್ ಆಗುತ್ತೆ ಇನ್ನೇನು ಸ್ವಲ್ಪ ಅಷ್ಟರಲ್ಲಿ. ಇನ್ಮೇಲೆ ಜಾಸ್ತಿ ಹೊಡೆಯೋಕ್ಕಾಗಲ್ಲ ಗುರು, ಗಂಟೆಗೆ ಏನೋ ಒಂದು 30 ಕಿಲೋಮೀಟ್ರ್ ಹೋಗ್ಬೋದಷ್ಟೇ. ನಮಗೆ ಇನ್ನೊಂದು 3-4 ಅವರ್, 1-2-3 ಅವರು ನಮಗೆ ಟೈಮ್ ಸಿಕ್ಕಿದ್ರು ಸಾಕಿತ್ತು, ಹೋಗ್ಬಿಡ್ತಿದ್ವಿ. ಇಲ್ಲಿಂದ ಏರುಮೇಲೆಗೆ ಹೋಗ್ಬೇಕು, ಒಂದು 1.5-2 ಅವರ್ಸಲ್ಲಿ ಹೋಗ್ಬಿಡ್ತಿದ್ವಿ. ಬಟ್ ಟ್ರಾಫಿಕ್ ಇದೆ ಅನ್ಸುತ್ತೆ ಮುಂದೆಲ್ಲ, ಯಾಕೋ ಗಾಡಿಗಳು ತುಂಬ ಇದ್ದಾವೆ. ಬಟ್ ಓಕೆ, ಪರವಾಗಿಲ್ಲ, ಹೋಗೋಣ. ತಡಿಯಪ್ಪ, ಹೋಗ್ತೀನಿ. ಟೈಮು ಕರೆಕ್ಟಾಗಿ 6 ಗಂಟೆ 40 ನಿಮಿಷ. ಇಲ್ಲಿ ಮೇನ್ ರೋಡ್ ಪಕ್ಕನೇ ಶಿವನ್ ಟೆಂಪಲ್ ಇದೆ. ಇಲ್ಲಿ ಟೈಮ್ ಆಯಿತು, ಇವರು ಎಲ್ಲ ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಿ ಶರಣಕ್ಕೆ ಹೋಗ್ಬೇಕು. ಇಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಹೊರಡೋದು. ಅದಕ್ಕೋಸ್ಕರ ಇಲ್ಲೇ ಎಲ್ಲ ನಿಲ್ಲಿಸಿದ್ದಾರೆ, ನಾವು ಇಲ್ಲೇ ನಿಲ್ಲಿಸಿದ್ವಿ. ಪ್ರತಿ ಸಲನೂ ಇಲ್ಲೇ ನಿಲ್ಲಿಸೋದು. ಸೊ ಚೆನ್ನಾಗಿದೆ, ಇಲ್ಲೇ ನಿಲ್ಲಿಸಿದ್ವಿ. ಬಟ್ಟು ನಿನ್ನೆ ಎಲ್ಲ ನೈಟು ಮಳೆ ಬಂದ್ಬಿಟ್ಟು ಈ ಥರ ಆಗಿದೆ ನೋಡಿ. ಇಲ್ಲಾಂದ್ರೆ ಇನ್ನೂ ಚೆನ್ನಾಗೇ ಇರೋದು. ಇನ್ನೇನು ಅವರೆಲ್ಲ ಸ್ನಾನ ಮಾಡಿ ಶರಣಕ್ಕೆ ಹೋಗಿ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ತಿಂಡಿ ತಿಂದು ಹೊರಡೋದಷ್ಟೇ ಬಾಕಿ. ನೋಡಿ ಪ್ರತಿಯೊಂದು ಗಾಡಿನೂ ಇಲ್ಲೇ ನಿಲ್ಸೋದು. ಆಲ್ಮೋಸ್ಟು ಎಲ್ಲ ಗಾಡಿ ಪಾಸ್ ಆಗಿರ್ತವೆ, ಕೆಲವು ಗಾಡಿ ಆಗದೆ ಇರೋವು, ಟೈಮ್ ಆಗ್ದವು. ಈ ಥರ ನಿಲ್ಲಿಸಿ ಎಲ್ಲ ಸ್ನಾನ ಮಾಡಿ ಶರಣಕ್ಕೆ ಹೋಗಿ ತಿಂಡಿ ತಿಂದು ಹೊರಡೋದು. ಅಲ್ಲೆಲ್ಲ ನೆಲ್ಲಿ ಎಲ್ಲ ಇದೆ. ಈ ಕಡೆ ಬಂದರೆ ಹಿಂದ್ಗಡೆ ಟಾಯ್ಲೆಟ್ ರೂಮು, ಸ್ನಾನಕ್ಕೆ ಎಲ್ಲದು, ಪ್ರತಿಯೊಂದು ಎಲ್ಲದು ಚೆನ್ನಾಗಿದೆ. ಟೈಮ್ ಕರೆಕ್ಟ್ 9 ಗಂಟೆ ಆಗಿದೆ ನೋಡಿ. ಇವಾಗ ಜಸ್ಟು ತಿಂಡಿ ತಿನ್ಕೊಂಡು ಬಂದ್ವಿ. ತಿಂಡಿ ಮಾಡಿದ್ರು ಇಲ್ಲೇ ಅಡುಗೆ ಎಲ್ಲ. ಊಟ ವಿಚಾರದಲ್ಲಂತೂ ಕಾಂಪ್ರಮೈಸ್ ಇಲ್ಲ ಗುರು. ಶಬರಿಮಲೆ ಟ್ರಿಪ್ಪಲ್ಲಿ ಹೋಳಿಗೆ, ರೊಟ್ಟಿ, ಶಾವಿಗೆ ಬಾತ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆ ತಿಂದು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮಾಡಿದ್ದಾರೆ ನೋಡಿ ನಮ್ಮ ಕಡೆಯವರು, ಈ ಕಡೆ ಮಾಡಿದ್ದಾರೆ ನಮ್ಮ ಕಡೆಯವರು. ಹೋಳಿಗೆ, ರೊಟ್ಟಿ, ಶಾವಿಗೆ ಬಾತು. ಆ ಕಡೆ ಎಲ್ಲ ಸ್ನಾನದ್ದು. ಇವಾಗ ಇನ್ನೇನು ಎಲ್ಲ ತಿಂಡಿ ಎಲ್ಲ ಆಯಿತು, ಇನ್ನೇನು ಹೊರಡೋದು ಒಂದೇ ಬಗ್ಗೆ. ಅದೇ ಟ್ರಾಫಿಕ್ ಗುರು. ಇವಾಗ ಹೊಡ್ಕೊ ಹೋಗೋದೇ ಬೇಜಾರು ಇವಾಗ ಗಾಡಿನ. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೋಗೋಣ. ನೋಡಿ ಬೆಳಗ್ಗೆ ಎಲ್ಲ ಕಮ್ಮಿ ಇದ್ದು ಸ್ವಲ್ಪ, ಇವಾಗ ನೋಡಿ ಬಸ್ಗಳೆಲ್ಲ ತುಂಬ ಜಾಸ್ತಿ ಬಂದಿದ್ದಾವೆ. ಗುರು ನೋಡಿ ಅವಾಗ್ಲಿಂದ ಬಿಸಿಲು ಹೆಂಗೈತಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಿಸಿಲಂತೂ ಹೆವಿ ಅಂದ್ರೆ ಹೆವಿ ಇದೆ ಗುರು. ಯಪ್ಪ, ರೋಡೇ ಸಾಕ್ತಿಲ್ಲ. ನೈಟ್ ಅಷ್ಟೇ ಜರ್ನಿ ಮಾಡಬೇಕು, ಡೇಲಿ ಸಾಕ್ತಾನೆ ಇಲ್ಲ ರೋಡು. ಇಲ್ಲಿ ನೋಡಿ ಇವರತ್ತು ಶರ್ಟ್ ಎಲ್ಲ ಬಿಚ್ಚವ್ರೆ. ನಮ್ಮ ಸ್ವಾಮಿಗಳೆಲ್ಲ ಫಿಲಮ್ ಕೊಟ್ಟಿದ್ದೀವಿ, ಫಿಲಮ್ ನೋಡ್ತಾ ಕುತ್ಕೊಂಡಿದ್ದಾರೆ. ಹೆವಿ ಸೆಕೆ ಅಂದ್ರೆ ಸೆಕೆ. ನೋಡಿ ಪಾಲ ಸಿಟಿಯಲ್ಲಿ ಇದೀವಿ.
ಸಿಟಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಎಂಟ್ರಿ ಆದ್ವಿ ಎರೆಮಲೆಗೆ. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಟ್ರಾಫಿಕ್ ಅಲ್ಲಿಂದನೂ ಇದ್ದಿಲ್ಲ, ಈ ತರ ಜಾಮ್ ಆಗಿದ್ದಿಲ್ಲ. ಬಟ್ ಇಲ್ಲಿ ಎಂಟ್ರಿ ಆಗ್ತಿದಂಗೆ ಜಾಮ್ ಆಗಿದೆ. ಇನ್ನು 2 ಕಿಲೋಮೀಟರ್ ಇರೋದು, ಆಲ್ರೆಡಿ ಇಲ್ಲೇ ಜಾಮ್ ಆಗಿದೆ. ವೆದರ್ ಸ್ವಲ್ಪ ಇವಾಗ ಕೂಲ್ ಆಗಿದೆ. ಅವಾಗ್ಲಿಂದ ಪೂರ್ತಿ ಬಿಸಿಲಿತ್ತು, ಇವಾಗ ಕೂಲ್ ಆಗಿದೆ. ಟೈಮ್ ಬೇರೆ ಆಗಿದೆ, ಊಟ ಮಾಡಿಲ್ಲ. 1 ಗಂಟೆ 40 ನಿಮಿಷ ಆಗಿದೆ, ಊಟ ಇನ್ನೂ ಮಾಡಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ. ಅಲ್ಲಿ ಹೋಗಿ ಊಟ ಮಾಡೋದು ಇವಾಗ. ಇವಾಗ ನೋಡಿ ಗಾಡಿ ಹೊಡೆದು ಬಿಸಿಲಲ್ಲಿ ಹೆಂಗಾಗವ್ರೆ. ನಮ್ಮ ಸ್ವಾಮಿಗಳೆಲ್ಲ ಫಿಲಮ್ ನೋಡಿ ಇವಾಗ ಒಳ್ಳೆ ಒಂದು ಹಾಡು ಕೇಳ್ತಾ ಇದ್ದಾರೆ. ಇಂತೂ ಎರಿಮಲೆ ಬಂದ್ವಿ ಗುರು. ಪಾರ್ಕಿಂಗ್ ಅಂತೂ ಯಾವುದು ಕರೆಕ್ಟಾಗಿ ಇಲ್ಲ. ಈ ಲೆವೆಲ್ ಆಗಿದೆ ನೋಡಿ ಪಾರ್ಕಿಂಗ್ ಎಲ್ಲ. ಮಳೆ ಬಂದು ಈ ಥರ ಆಗಿದ್ದಾವೆ. ಸಿಕ್ಕಿರೋ ಗ್ಯಾಪಲ್ಲೇ ನಾವು ಪಾರ್ಕಿಂಗ್ ಹಾಕಿದ್ದೀವಿ. ನಮ್ಮ ಸ್ವಾಮಿಗಳೆಲ್ಲ ಅಲ್ಲಿದ್ದಾರೆ, ಇವಾಗ ಟೆಂಪಲ್ಗೆ ಹೋಗ್ತಾರೆ ಅವರು. ಇಲ್ಲಿ ನೋಡಿ ಹೆಂಗೆ ಕೆಸರಾಗಿದೆ ಅಂತ. ಫುಲ್ಲು ಕೆಸರು ಗುರು, ಫುಲ್ಲು ಮಳೆ ಗುರು. ಯಪ್ಪ, ನಡೆದಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಕೆಸರಾಗಿದೆ ಇಲ್ಲಂತೂ. ಇನ್ನು ಊಟ ಬೇರೆ ಮಾಡಿಲ್ಲ, 2:45 ಊಟ ಮಾಡಬೇಕು. ಬಿಸಿಲಂದರೆ ಹೆವಿ ಬಿಸಿಲು, ಎಲ್ಲಿ ಬೇಕಲ್ಲಿ ಬೆವ್ರು ಕಿತ್ಕೊಂಬರ್ತೈತಿ ಸಹಜ ರೀತಿಯಲ್ಲಿ. ನಾವು ಇವಾಗ ಹೋಗಿ ಎಲ್ಲರೂ ನೆರಳೆ ಕುತ್ಕೋಬೇಕು, ಏನಾದರೂ ಕುಡಿಬೇಕು ಕೋಲ್ಡಾಗಿ. ಅವರು ಟೆಂಪಲಿಗೆ ಹೋಗಿ ಬರ್ತಾರೆ ಅಷ್ಟರಲ್ಲಿ. ಇಲ್ಲಿಂದ ಸೀದಾ ಶಬರಿಮಲೆ ಹೋಗ್ತಾ ಇರೋದೆ, ನಿಲಿಕಲ್ ಪಾರ್ಕಿಂಗಿಗೆ. ನೋಡಿ ಎಷ್ಟು ಕೆಸರಾಗಿದೆ ಅಂತ. ಟೈಮ್ ಕರೆಕ್ಟಾಗಿ 8 ಗಂಟೆ 46 ನಿಮಿಷ ಆಗಿದೆ ನೋಡಿ. ನಾವಿನ್ನೂ ಇಲ್ಲೇ ಇದ್ದೀವಿ ಪಾರ್ಕಿಂಗ್ ಏರಿಯಾದಲ್ಲಿ. ಯಾಕಂದರೆ ನಮ್ಮ ಸ್ವಾಮಿಗಳೆಲ್ಲ ಸ್ವಲ್ಪ ದೊಡ್ಡಪಾದ ಹೋಗೋರಿದ್ರು, ಅದಕ್ಕೋಸ್ಕರ ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ಅವ್ರನ್ನ ಇವಾಗ ಕೆಲವು ಸ್ವಾಮಿಗಳು ಬಿಟ್ಟು ಬಂದರು. ಕೆಲವರು ಇಲ್ಲಿಂದ ಹೋಗಿದ್ದಾರೆ ದೊಡ್ಡಪಾದೆಗೆ, ಕೆಲವರು ಅಲ್ಲೇ ಬರ್ತಾರೆ. ಸೊ ಇಲ್ಲಿಂದ ಇವಾಗ ನಾವು ನಿಲಿಕಲ್ಲಿಗೆ ಹೋಗ್ತಿದ್ದೀವಿ, ನಿಲಿಕಲ್ ಪಾರ್ಕಿಂಗಿಗೆ. ಇಲ್ಲೆಲ್ಲ ನೋಡಿ ಗಾಡಿಗಳೆಲ್ಲ ಇದು ಎಲ್ಲ ಹೋಗಿದ್ದಾವೆ. ನಾವೇ ಹೋಗ್ತಾ ಇರೋದು ಲೇಟು, ಯಾಕಂದರೆ ಅದೇ ಇವಾಗ ಸ್ವಾಮಿಗಳಿಗೆಲ್ಲ ಇವಾಗ ಬಿಟ್ಟು ಬರೋಕ್ಕೆ ಹೋಗಿದ್ರು ದೊಡ್ಡಪಾದಾಗೆ. ಸೊ ಇವಾಗ ಬಿಟ್ಟು ಬಂದಾಯಿತು. ಇನ್ನೇನು ಇದ್ರು ಇವಾಗ ನಾವು ಹೋಗೋದು ಒಂದೇ ಬಾಕಿ. ಹೋಗಿ ನಿಲಿಕಲ್ಲಿಗೆ ಊಟ ಮಾಡಿ ಮಲ್ಕೊಳ್ಬೇಕು. ಊಟ ಸಂಜೆ ನಾವು ಮಧ್ಯಾಹ್ನದ್ದೇ ಸಂಜೆ ಒಂದು 5 ಗಂಟೆಗೆ ಮಾಡಿದ್ವಿ. ಇನ್ನೇನು ಇವಾಗಿಂದು ಆಲ್ಮೋಸ್ಟ್ ಒಂದು 12 ಗಂಟೆ ಅಂತೂ ಆಗೇ ಆಗುತ್ತೆ. ಫಿಕ್ಸು 12-1 ಗಂಟೆ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಅಡುಗೆ ಮಾಡಿಲ್ಲ, ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋದಷ್ಟಾಗಿ ಮಲ್ಕೋಬೇಕು. ನೋಡಿ ಪೂರ್ತಿ ಕೆಸರಾಗಿದೆ ಮಳೆ ಬಂದ್ಬಿಟ್ಟು. ಮಳೆ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದಿಲ್ಲ. ಮಳೆ ಬಂದು ಕೆಸರಾಗಿದೆ. ನಿನ್ನೆ ಎಲ್ಲ ಮಳೆ ಬಂದಿರೋದಿಲ್ಲ ಎಲ್ಲ. ಗುರು ಇಲ್ಲೊಂದು ದೊಡ್ಡ ಸಮಸ್ಯೆ ಗುರು. ದೊಡ್ಡ ಗಾಡಿ ಬಿಡ್ತಾನೆ ಇಲ್ಲ ಪೊಲೀಸು ಈ ಕಡೆಯಿಂದ ಹೋಗಕ್ಕೆ. ಇನ್ನೇನು ನೀಲಿಕಲ್ ಪಾರ್ಕಿಗೆ ಹೋಗ್ತಿದ್ವಿ, ಈ ಕಡೆಯಿಂದ ಬಿಡ್ಲೇ ಇಲ್ಲ ಪೊಲೀಸು. ಈ ಕಡೆಯಿಂದ ಹೋಗಿದ್ರೆ ಒಂದು 30-35 ಕಿಲೋಮೀಟರ್ ಆಗೋದು. ಬಟ್ ಪೊಲೀಸ್ ಬಿಡಲಿಲ್ಲ, ದೊಡ್ಡ ಗಾಡಿ ಬಿಡಲ್ಲ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಬಂದ್ವಿ. ಈ ಕಡೆ ಸುತ್ತಕೊಂಡು ಈ ಕಡೆ ಹೋಗ್ಬೇಕು, ಸುತ್ತಾಡ್ಕೊಂಡು ಹೋಗ್ಬೇಕು. ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ ಹಾಗೆ ಆಗುತ್ತೆ. ಇವರು ಆರನ್ನು ಚೆಕ್ ಮಾಡಿ ಮಾಡ್ತಾರೆ.
ಈ ಕಡೆ ಆರಾಮಾಗಿ ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬಿಡ್ತಿದ್ವಿ. ಇನ್ನೊಂದು 30 ಕಿಲೋಮೀಟರ್ ಅಷ್ಟೇ. ಇವಾಗ ಸುಮ್ಮನೆ 70 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಓಕೆ, ಪರವಾಗಿಲ್ಲ, ಹೋಗೋಣ ಬನ್ನಿ. ಏನ್ ಸೆಕೆ, ಬೆಳಗಿಂದನೂ ನಿದ್ದೆನೇ ಮಾಡಿಲ್ಲ. ನಿನ್ನೆ ನೈಟಿಂದನೂ ನಿದ್ದೆನೇ ಮಾಡಿಲ್ಲ. ನೈಟೆಲ್ಲ ಗಾಡಿ ಹೊಡ್ಕೊಂಡ್ ಬಂದ್ವಿ. ಬೆಳಗ್ಗೆ ಮಲ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಇನ್ನೇನು ನಿದ್ದೆನೇ ಬರಲಿಲ್ಲ. ಸೊ ಅದಕ್ಕೋಸ್ಕರ ನಿದ್ದೆನೇ ಬರ್ತಾ ಇಲ್ಲ. ಇವಾಗ ಹೋಗಿ ನೈಟ್ ಮಲ್ಕೋಬೇಕು. ಬ್ರೋ ನೋಡ್ರಿ, ಇಲ್ಲಿ ಆನೆ ಐತೆ, ರೋಡಲ್ಲೇ ಐತೆ ನೋಡ್ರಿ. ಇಲ್ಲಿ ಆನೆ ರೋಡಲ್ಲಿ ಐತೆ. ನೋಡಿ, ಇಲ್ಲೆಲ್ಲ ಫುಲ್ ಜಾಮ್ ಆಗಿದೆ. ಅಲ್ಲಿ ಆನೆ ಇದೆ ಅನ್ಬಿಟ್ಟು ಇವ್ರು ಯಾರು ಹೋಗ್ತಾನೆ ಇಲ್ಲ. ನಾವು ಮಾತ್ರ ಆನೆ ದಾಟ್ಕೊಂಡು ಬಂದಿದ್ದೀವಿ. ಇವರೆಲ್ಲ ಹಂಗೆ ನಿಂತ್ಕೊಂಡಿದ್ದಾರೆ. ಆನೆಗೋಸ್ಕರ ಜಾಮ್ ಆಗಿದೆ ಇಲ್ಲೆಲ್ಲ. ನೋಡಿ, ಇವೆಲ್ಲ ತಮಿಳುನಾಡು ಗಾಡಿಗಳು 20 ಸೀಟ್ರು ಹೆಂಗಿದಾವೆ ನೋಡಿ. ನೋಡಿ, ನೀಲಿಕಲಿ ಎಂಟ್ರಿ ಆದ್ವಿ ಪಾರ್ಕಿಂಗಿಗೆ. ಇದೆಲ್ಲ ಹೊಸದಾಗಿ ಮಾಡಿರೋದು. ಎಲ್ಲ ಫಾಸ್ಟಾಗಿ ಇವಾಗ. ಅವಾಗೆಲ್ಲ ಅಮೌಂಟು ಕೊಡ್ತಾ ಇದ್ವಿ, ಅವ್ರು ಇಸ್ಕೊತಾ ಇದ್ರು. ಇವಾಗೆಲ್ಲ ಬರೀ ಫಾಸ್ಟಾಗೆಲ್ಲ ಕಟ್ ಆಗುತ್ತೆ. ಎಲ್ಲ ಹೊಸದಾಗಿ ಏನೇನೋ ಮಾಡಿದ್ದಾರೆ ನೋಡಿ. ಹೆವಿ ಅಂದರೆ ಹೆವಿ ದೊಡ್ಡ ಪಾರ್ಕಿಂಗು. ಎಲ್ಲಿ ಕಣ್ಣಾಡ್ಸಿದ್ರು ಅಲ್ಲೇ ಪಾರ್ಕಿಂಗ್ ನೋಡಿ. ನೋಡಿ, ಎಲ್ಲಿ ವೆಹಿಕಲ್ ಪಾರ್ಕಿಂಗು. ಮೇಲ್ಗಡೆ ಎಲ್ಲೆಲ್ಲಿ ಲೈಟ್ ಕಾಣಿಸ್ತಾ ಇದೋ ಅದೆಲ್ಲ ಪಾರ್ಕಿಂಗೆ. ಆ ಕಡೆ ಎಲ್ಲ ಗುಡ್ಡ ಗಿಡ್ಡ ಎಲ್ಲ ಕಡೆನೂ ಪಾರ್ಕಿಂಗೆ. ಎಲ್ಲಿ ಬೇಕಲ್ಲಿ ಪೊಲೀಸ್ ಗುರು ಇಲ್ಲೆಲ್ಲ. ನೋಡಿ, ಎಲ್ಲ ಕಡೆ ಪಾರ್ಕಿಂಗ್. ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿದಾವೆ. ಬಟ್ ಆದ್ರೂ ಜಾಗ ಇದ್ದೇ ಇರುತ್ತೆ. ಅಂತೂ ಇಂತೂ ಕರೆಕ್ಟಾಗಿ 11 ಗಂಟೆಗೆ ಬಂದ್ವಿ. ಎಲ್ಲೂ ಪಾರ್ಕಿಂಗ್ ಸಿಗಲಿಲ್ಲ. ಇಲ್ಲೇ ಒಂದು ಕಡೆ ಸಿಕ್ತು. ಇಲ್ಲಿ ಎರಡು ಆ್ಯಕ್ಚುಲಿ ಮಿನಿ ಬಸ್ ಇತ್ತು. ಮಿನಿ ಬಸ್ ಹೋದ ತಕ್ಷಣ ನಾವು ಹಾಕೊಂಡ್ವಿ. ಆ ಕಡೆ ಅಂತೂ ಫುಲ್ ಗಲೀಜು. ಆ ಕಡೆ ಟಾಯ್ಲೆಟ್ ರೂಮ್ ಇದೆ. ಈ ಕಡೆ ನೋಡಿ ಅಡುಗೆಗೆ ಎಲ್ಲ ಈ ಕಡೆ ಇದೆ. ಅಲ್ಲಿ ನಮ್ಮ ಸ್ವಾಮಿಗಳೆಲ್ಲ ಅಲ್ಲೋಗಿ ಮಲಗಿದ್ದಾರೆ. ಆ್ಯಕ್ಚುಲಿ ಅವರು ಇವತ್ತು ಅಡುಗೆ ಮಾಡಲಿಲ್ಲ. ಅವರು ಫುಲ್ ಸುಸ್ತಾಗಿದ್ರು. ಅವರು ಅಡುಗೆ ಏನು ಮಾಡಲಿಲ್ಲ. ಅದಕ್ಕೆ ನಾವು ಹೋಗಿ ಪಾರ್ಸಲ್ ತಗೊಬಂದು ತಿಂದ್ವಿ ದೋಸೆ ಮಾತ್ರ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಇಲ್ಲಂತೂ ಊಟನೇ ಚೆನ್ನಾಗಿರಲ್ಲ ಗುರು. ಇಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ನಾಳೆ ನೋಡೋಣ. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು.
ನೋಡಿ ಎಲ್ಲ ಫುಲ್ ಆಗಿದೆ ಪಾರ್ಕಿಂಗ್ ಎಲ್ಲ ಕಡೆನೂ. ಸಿಕ್ಕಿರೋ ಜಾಗದಲ್ಲಿ ನಾವೊಂದು ಹಾಕೊಂಡಿದ್ದೀವಿ. ಈ ಕಡೆ ನೋಡಿದ್ರೆ ಬಾತ್ರೂಮ್ ಇದೆ. ವಾಸನೆ ಗುರು. ಬೆಳಗ್ಗೆ ಮೊದಲು ಆ ಕಡೆ ಎಲ್ಲರೂ ಗಾಡಿ ಹಾಕೋಬೇಕು. ನೋಡಿ ಪಾರ್ಕಿಂಗ್ ಪೂರ್ತಿ ಫುಲ್ಲಾಗಿದೆ. ನಾವು ಸಿಕ್ಕಿರೋ ಜಾಗದಲ್ಲಿ ಹಾಕೊಂಡು ಇವಾಗ ಮಲ್ಕೋಬೇಕು. ಮೊದಲು ನಿದ್ದೆ ಮಾಡ್ಬೇಕು ಗುರು. 2 ದಿನ ನಿದ್ದೆ ಕಂಟಿನ್ಯೂಸ್ ಇಲ್ಲ. ಇವತ್ತು ಒಳ್ಳೆ ನಿದ್ದೆ ಮಾಡಬೇಕು.